ನೀನು ಮದ್ವೆ ಅಂತೀಯ. ನಿಮ್ಮ ಮನೇಲೂ ಒಪ್ತಿಲ್ಲ, ನಮ್ಮ ಮನೇಲೂ ಒಪ್ತಿಲ್ಲ. ಸುಮ್ಮನೆ ಮದ್ವೆ ಅಂದ್ರೆ ಮುಗ್ದೋಗ್ಬಿಡ್ತೈತಾ? ಇಬ್ರು ಮನೇಲೂ ಒಪ್ಬೇಕು ತಾನೆ. ಇಬ್ರು ಮನೇಲೂ ಒಪ್ಲಿಲ್ಲ ಅಂತಂದ್ರೆ ಹೆಂಗ್ ಮದ್ವೆ ಮಾಡ್ಕೊಳ್ಳೋದು? ಸುಮ್ಮನೆ ಮದ್ವೆನಂತೆ ಮದ್ವೆನೂ ಬೇಡ, ಏನು ಬೇಡ. ನಿನ್ ಪಡು ನೀನ್ ಸುಮ್ಮನೆ ಇರು ಅಂದ್ರೆ ನೀನ್ ಕೇಳೋದು ಇಲ್ಲ. ಮದ್ವೆ ಈಗ ಈಗ ಮದ್ವೆ ಮಾಡ್ಕೊಂಡ್ರು ನಿಮ್ಮಮ್ಮ ಗೊತ್ತಲ್ಲ ಹೆಂಗ್ ಆಡ್ತಾರೆ ಅಂತ. ನನಗೇನ್ ಬೆಲೆ ಕೊಡ್ತಾರೆ ಅಂತ ಅನ್ಕಂಡ 10 ರೂಪಾಯಿ ಬೆಲೆನೂ ಕೊಡಲ್ಲ. ಪ್ರಿಯಾ, ಅದ್ರ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊಂತೀಯ ನೀನು? ನೋಡು, ನನಗದೇನೋ ಗೊತ್ತಿಲ್ಲ. ನಾನು ಎಷ್ಟು ಜನ ಹುಡುಗಿಯರನ್ನ ನೋಡಿದ್ದೀನಿ, ಎಲ್ಲ ಜೊತೆನೂ ಓಡಾಡಿದ್ದೀನಿ. ಆದರೆ ಯಾರನ್ನೂ ಮದುವೆ ಮಾಡ್ಕೋಬೇಕು ಅಂತ ಅನ್ಸೇ ಇಲ್ಲ. ನಾನು ನೀನು ಒಬ್ಬಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಅನ್ಸಿರೋದು. ನಿಜವಾಗ್ಲೂ ನೀನು ಬಿಟ್ಟು ನನಗಂತೂ ಇರೋಕೆ ಇಷ್ಟನೂ ಇಲ್ಲ. ನಾನು ನಿನ್ನ ಬಿಟ್ಟು ಇರೋದೂ ಇಲ್ಲ. ಅಷ್ಟು ನೀನಂದ್ರೆ ನಂಗೆ ಅಷ್ಟು ಇಷ್ಟ ಗೊತ್ತಾ? ನೀನಂದ್ರೆ ನಂಗೆ ಪಿರಾಣ ಗೊತ್ತಾ? ಅದಕ್ಕೆ ಹೇಳ್ತಿರೋದು ನನ್ನ ಮದುವೆ ಮಾಡ್ಕಾ ಪ್ಲೀಸ್ ಅಂತ ಹೇಳ್ಬಿಟ್ಟು. ನಮ್ಮ ಮನೇಲಿ ನಮ್ಮಮ್ಮ ಪರ್ಕೆ ತಗೊಂಡು ಹೊಡಿತೈತೆ. ನಮ್ಮಮ್ಮ ಮದ್ವೆಗಿದ್ವಿ ಅಂತ ಏನಾದ್ರು ಎತ್ಬಿಟ್ರೆ ಪರ್ಕೆ ತಗೊಂಡು ಏನಿಯ ಹೊಡಿಯೋದು ನಮ್ಮಮ್ಮ. ನೀನು ನಮ್ಮ ಅಮ್ಮನ ಕತೆ ಗೊತ್ತಿಲ್ಲ, ಸುಮ್ಮನಿರು. ನಮ್ಮಮ್ಮನೂ ಬಜಾರಿ ನೆನೆಯ. ನೀನು ಸುಮ್ಕಿರು. ನೀನೇನ ಮದ್ವೆಗಿದ್ವಿ ಅಂದ್ರೆ ನಿನ್ನ ಕೈ ಕಾಲು ಮುರಿತೀನಿ ಅಂತದೆ. ಅದ್ರಾಗೂ ನಿಮ್ಮ ಮನೆಗೆ ನಾನು ಮದುವೆ ಮಾಡ್ಕೊಂತೀನಿ ಅಂದ್ರೆ ನಮ್ಮಮ್ಮ ಒಪ್ಪದೇನಿಯೇ ಇಲ್ಲ. ಬೇಬಿ, ನಾನು ಹೇಳೋದನ್ನ ಕೇಳು ಪ್ಲೀಸ್. ಸುಮ್ಮನೆ ಹೋಗು. ಇವಳು ಯಾಕೆ ಹಿಂಗೆ ಓಡೋಯ್ತಾಳಲ್ಲ ಇವಳು? ಹೆಂಗನ ಮಾಡಿ ಮದ್ವೆಗೆ ಒಪ್ಪಿಸ್ಲೇಬೇಕು ಇವಳನ್ನಂತೂ. ನಾನಂತೂ ಬಿಡಕ್ಕಿಲ್ಲ. ಇವಳನ್ನ ಬಿಟ್ಟು ಬೇರೆ ಯಾರು ನೋಡಿಕೊಂಡು ಮದುವೆ ಮಾಡ್ಕೊಳ್ಳಿ. ನಮ್ಮ ಅಮ್ಮನ ಬಾಯಿಗೆ ಯಾರು ನನಗೆ ಎಣ್ಣೆ ಕೊಡ್ತಾ ಇಲ್ಲ. ಅಯ್ಯೋ, ಯಾರು ಕೊಡ್ತಾರೆ? ಹೋಗು ಹಂಗೆ ಹಿಂಗೆ ಅಂತಲೇ ಹೇಳ್ತಾರೆ. ಅಂಥದ್ರಾಗೆ ಇವಳನ್ನ ಹಂಗೋ ಹಿಂಗೋ ಒಪ್ಸಿದ್ದೀನಿ. ಇನ್ನೊಂದು ಚೂರು ಒಪ್ಪಿಸ್ಬಿಟ್ರೆ ಮುಗ್ದೆ ಹೋಯ್ತು ಕತೆ. ನಿಂಗೆ ಎಷ್ಟು ಸಲ ಹೇಳ್ಬೇಕು, ನಮ್ಮ ಫ್ಯಾಮಿಲಿಗೂ ನಿಮ್ಮ ಫ್ಯಾಮಿಲಿಗೂ ಸೆಟ್ ಆಗಲ್ಲ. ನನಗೆ ನಮ್ಮ ಅಮ್ಮ ಹೇಳ್ತದೆ, ನೀನು ಅವ್ರ ಮನೆಗೆ ಹೋಗ್ಬಿಟ್ಟು ಬಾಳಕ್ಕಾಗಲ್ಲ, ಸುಮ್ಮನಿರು, ಭಾಳ ಕಷ್ಟ ಐತೆ, ಅವ್ರ ಮನೆಯವರೆಲ್ಲ ಅಂದರೆ ಸರಿ ಇಲ್ಲ, ಹಂಗೆ ಹಿಂಗೆ ಅಂತ ಇಷ್ಟುದ್ದ ಹೇಳ್ತದೆ. ಅವ್ರ ಮಾತೆಲ್ಲ ಮೀರ್ಬಿಟ್ಟು ನಾನು ನಿನ್ನ ಮದುವೆ ಮಾಡ್ಕೋಬೇಕಾ ಹೇಳು? ನೀನೇ ಹೇಳು, ನಾನು ನಿನ್ನ ಮದುವೆ ಮಾಡ್ಕೋಬೇಕಾ? ಎಲ್ಲ ಮಾತುಕತೆ ಎಲ್ಲ ಮೀರ್ಬಿಟ್ಟು ನೀನು ಯಾಕೆ ಅರ್ಥ ನೆನೆಯ ಮಾಡ್ಕೊಳ್ಳಲ್ಲ ಹೇಳು? ನೋಡು, ಎಲ್ಲಾರ ಮನೆಗೂ ಪ್ರೀತಿ ಮಾಡ್ತಿದೀವಿ, ಮದುವೆ ಮಾಡ್ಕೊಂತಿದೀವಿ ಅಂತ ಅಂದ್ರೆ ಎಲ್ರು ಅದು ಇದು ಅಂತ ಮಾತಾಡ್ತಾರೆ. ಆದ್ರೆ ನೀನು ಅರ್ಥ ಮಾಡ್ಕ, ನೀನು ಸುಮ್ಕಿನಿಯ. ನಾನು ನೀನು ಇಬ್ರು ಮದುವೆ ಮಾಡ್ಕೊಂಡ್ರೆ ನಾನು ನೀನು ಚೆನ್ನಾಗಿ ನೋಡ್ಕೊಂತೀನಲ್ಲ. ಯಾರು ನೋಡ್ಕೊಂತಾರೋ ಬಿಡ್ತಾರೋ, ನಾನಂತೂ ನಿನ್ನ ಸೂಪರಾಗಿ ಚೆನ್ನಾಗಿ ಏನಿಯ ನೋಡ್ಕೊಂತೀನಿ. ಯಾಕಂದ್ರೆ ನಾನು ನಿನ್ನ ಅಷ್ಟೊಂದು ಇಷ್ಟಪಡ್ತಾ ಇದ್ದೀನಿ. ನಮ್ಮ ಅಮ್ಮ ಯಾರು ಹೇಳಿದ್ರು ನಾನು ಏನು ಕೇಳೋದಿಲ್ಲ. ನನ್ನ ಜೊತೆ ಬಾಳೋದು ನಿನ್ಗೆ ತುಂಬಾ ಕಷ್ಟ. ಅಯ್ಯೋ ನಿಮ್ಮಮ್ಮ. ಅಯ್ಯೋ ಮನಿಯಾಳ್ ನನ್ನ ಮಗನೆ, ನಿಂಗೆ ಅಷ್ಟು ಸಲ ಹೇಳಿದೀನಿ ನಿನ್ ಮದ್ವೆ ಅದು ಇದು ನಾನು ಇವಾಗಲೇ ಫಿಕ್ಸ್ ಮಾಡ್ಬಿಟ್ಟಿದ್ದೀನಿ ಕಳ್ಳ ಅಂತ ಹೇಳ್ಬಿಟ್ಟು. ಅಷ್ಟು ಹೇಳಿದ್ರು ಕಳ್ಳನ ಮಗ ನೀನು ಬಂದಿಲ್ಲ. ಯಾವುದೋ ಹುಡುಗಿ ಜೊತೆ ಕಿಸ ಅಂತ ಕಿಸ್ಕೊಂಡು ಮಾತಾಡ್ತಿದ್ದೀಗಲ್ವೇನ್ಲ? ನೀನು ಬಾಯಿ ಮುಚ್ಕೊಂಡಿರೋದು ಬಿಟ್ಬಿಟ್ಟು ನಿಂಗೆ ಏನಿಲ್ಲ ಬಂದಿರೋದು ನಿನ್ ದೊಡ್ಡಪ್ಪತ್ತು. ಅಮ್ಮ, ನಾನು ಇದೇ ಹುಡುಗಿನ ಮದುವೆ ಮಾಡ್ಕೋಬೇಕು ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಾನಂತೂ ನನ್ನ ಮದುವೆ ಅಂತ ಆದ್ರೆ ಇದೇ ಹುಡುಗಿನೇ ಮದುವೆ ಮಾಡ್ಕೊಳ್ಳೋದು. ನೀನೇನ ಮದುವೆ ಮಾಡ್ಕೊಂಬೇಡ ಅಂತಂದ್ರೆ ನಾನು ಸುಮ್ಮನಿರಕ್ಕಿಲ್ಲ. ಅಷ್ಟೇನಿಯ ಇವಳು ಅಷ್ಟೇನಿಯ ಒಪ್ಕೊಂಬಿಟ್ಟವಳೆ. ನನ್ನೇನಿಯ ಇವಳು ಮದುವೆ ಮಾಡ್ಕೊತಾಳೆ. ನೀನು ಯಾಕಮ್ಮ ನಮ್ಮ ಇಬ್ರು ಮಧ್ಯೆ ಬತ್ತೀಯಾ? ನಾನು ಇವಳನ್ನ ಸುಮಾರು ದಿನದಿಂದ ಲವ್ ಮಾಡ್ತಾ ಇದ್ದೀನಿ. ಅಮ್ಮ, ಇವಳು ನೋಡೋಕೆ ಚೆನ್ನಾಗಿಲ್ವಾ? ಚೆನ್ನಾಗವಳೆ ನೋಡು, ಎಲ್ಲ ಸೂಪರ್ ಆಗವಳೆ. ಇವಳನ್ನ ಬಿಟ್ಕೊಟ್ಬಿಟ್ರೆ ಆಮೇಕಿಂದ ನನಗೆ ಮತ್ತೆ ಸಿಗೋದಿಲ್ಲ. ಅಷ್ಟೇನಿಯ ಅಮ್ಮ, ನೀನು ಇಲ್ಲ ಅಂತ ಮಾತ್ರ ಅನ್ಬೇಡ ಪ್ಲೀಸ್. ನಾನಂತೂ ಇವಳನ್ನೇ ಮದುವೆ ಮಾಡ್ಕೊಳ್ಳೋದು. ಏನ್ಲ ಮಾತಾಡ್ತಿದ್ದೀಗ ನೀನು? ಅಮ್ಮನ ಮಾತು ಮೀರ್ತಿಗೇನ್ಲ ನೀನು? ಅಮ್ಮ, ಮೊದ್ಲೋಗಿ ನಿನ್ ಮಗಳು ಬುದ್ಧಿ ಕಲ್ಸು. ನನ್ಗೆಲ್ಲ ಬುದ್ಧಿ ಕಲ್ಸೋದು ನನಗೆ ಹೇಳಕ್ ಬತ್ತಿಲ್ಲಮ್ಮ. ಹೋಗಿ ನಿನ್ ಮಗಳಿಗೆ ಹೇಳೋದ್ ಬಿಟ್ಬಿಟ್ಟು ನಿನ್ ಮಗಳೇನೇನೆ ಮದುವೆ ಆಗಿರೋನ್ನ ಹೋಗ್ಬಿಟ್ಟು ಮದುವೆ ಆಗವಳೆ. ಆದ್ರೂ ನೀನು ಸುಮ್ಮನೆ ಇದೆಯಾ? ಇವಾಗ ನೋಡಿದ್ರೆ ನೀನು ಹೆಂಗ್ ಮಾತಾಡ್ತಿದ್ಯಾ ನೋಡಿ. ನೀನಂತೂ ನಿಂಗೇನು ತಲೆಗೆಲ್ಲ ಕೆಟ್ಬಿಟ್ಟೈತೆ ನಿನ್ಗೆ? ಹೋಗಿ ನಿನ್ ಮಗಳು ಬುದ್ಧಿ ಹೇಳು. ನನಗೆಲ್ಲ ಬುದ್ಧಿ ಹೇಳೋದು. ನಾನು ಯಾರ ಸಂಸಾರನ ಹಾಳು ಮಾಡ್ಬಿಟ್ಟು ಮದುವೆ ಮಾಡ್ಕೊಂತಿಲ್ಲ. ನಾನು ಕರೆಕ್ಟಾಗಿ ನಾನು ಇಷ್ಟಪಟ್ಟರೆ ಹುಡುಗಿನೇನಿಯ ಮದುವೆ ಮಾಡ್ಕೊಂತ ಇದ್ದೀನಿ. ನಿನಗೆ ತಲೆಗೆಲ್ಲ ಕೆಟ್ಬಿಟ್ಟು ಹಿಂಗೆ ಆಡ್ತಾ ಇದ್ದೀಗ ಅಂತ ಅನ್ನಿಸ್ತದೆ ನಿನಗೆ? ಹೋಗಮ್ಮ ಸುಮ್ಕೆನೇನಿಯ ನೀನು. ಮಗ ದೇವ್ರನೆ ಬಾರ್ಸ್ ಆಗ್ಬಿಡ್ತೀನಿ ಕಳ್ಳ ನಿನ್ಗಂತುನ್ವೆ. ಸುಮ್ಕೆ ಅಂತೂ ಬಿಡಕ್ಕಿಲ್ಲ ನಿನಗೆ. ಬಾರ್ಸ್ ಎಸ್ ಬಿಡ್ತೀನಿ ನಿನ್ಗಂತುನ್ವೆ. ಬಾರ್ಲಾ ಸುಮ್ಕೆ ಏನಿಯಾ? ಏನೇ ಬಿತ್ರಿ ಏನೇ? ಹೋಗಿ ನನ್ನ ಮಗನ ಬುಟ್ಟಿಗೆ ಹಾಕಬಿಟ್ಟ? ನಾನು ಯಾಕೆ ನಿಮ್ಮ ಮಗನ ಬುಟ್ಟಿಗೆ ಹಾಕೊಳ್ಳಿ? ಅವನೇ ನಾನು ಹಿಂದೆ ಬಂದಿರೋದು. ಮೊದಲು ಅವನೇ ಯಾಕೆ ಕೇಳಿ, ನನ್ನನ್ನು ಯಾಕೆ ಕೇಳಕ್ ಬರ್ತೀರಾ ನೀವು? ಏನ್ಲಾ ಇಷ್ಟು ದುರಂಕಾರವಾಗಿ ಮಾತಾಡ್ತಾಳೆ? ಇವಳು ಕಟ್ಕೊಂತಿದ್ಯಲ್ಲ ನೀನು? ನೋಡ್ಲಾ, ಮುಚ್ಕೊಂಡು ಮನೆಗೆ ಬಾ. ಇವಳು ಬೇಡ, ಇವಳು ಸವಾಸನವೇ ಬೇಡ. ನೋಡು, ಇವಳು ಸವಾಸಕ್ಕೆ ಏನಾರ ಓದೆ ಅಂತಂದ್ರೆ ನಾನು ಸುಮ್ಕಿರಕ್ಕಿಲ್ಲ. ನೀನು ಗ್ರಾಚಾರ ಬುಡಿಸ್ಬಿಡ್ತೀನಿ ನಿನಗೆ. ಬಾ ಸುಮ್ಕೆನೆನಿಯಾ. ನಿನಗೆ ಯಾಕಮ್ಮ ನನ್ನ ಪ್ರೀತಿ ಅರ್ಥ ಆಯ್ತಿಲ್ಲ? ನಿನ್ನ ಮಗಳಿಗೆ ಹೇಳಿ ಬುದ್ಧಿಯ ನನಗೆ ಹೇಳ್ಬೇಡ. ನೀನು ಬಂದ್ಬಿಟ್ಟು ಇಲ್ಲಿ ಬುದ್ಧಿ ಹೇಳಕ್ಕೆ ನನ್ನ ಹತ್ರ ಕೊಡ್ಬೇಡ. ನೀನು ನಿನಗೆ ಅಷ್ಟೊಂದು ಆಸೆ ಇತ್ತು ಅಂದರೆ ಹೋಗಿ ನಿನ್ನ ಮಗಳ ಹತ್ರ ಹೇಳು ಬುದ್ಧಿಯ. ನಿನ್ನ ಮಗಳಿಗೆ ಹೇಳು ಏನು ಬೇಕಾದ್ರೂ. ದಯವಿಟ್ಟು ನನ್ನ ಹತ್ರ ನೀನು ಹೇಳಕ್ಕೆ ಹೋಗ್ಬೇಡ ಕಣಮ್ಮ. ನನಗೆ ಅದೆಲ್ಲ ಇಷ್ಟನೂ ಆಗಕ್ಕಿಲ್ಲ. ನೀನು ಹಂಗಿರು ಹಿಂಗಿರು, ಹಂಗೆ ಮಾಡು ಹಿಂಗೆ ಮಾಡು ಅಂತ. ನನ್ನ ಮದುವೆ ಅಂತ ಆದರೆ ಪ್ರಿಯನೇನಿಯ ಮದುವೆ ಮಾಡ್ಕೊಳ್ಳೋದು ಅಷ್ಟೇನೆ. ಲೋ, ಎಲೆಕ್ಷನ್ ಆಗಿ ಸೋತ್ಬಿಡ್ತೀನಿ ಕಣ್ಲ ನಾನು. ಅವಯ್ಯ ಮಗಳನ್ನ ಕೊಟ್ಬಿಟ್ಟು ಮದುವೆ ಮಾಡ್ತಿರೋದೇನಿಯಾ? ಎಲೆಕ್ಷನ್ಗೆಲ್ಲ ಸಪೋರ್ಟ್ ಮಾಡೋಣ, ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ. ನೀನೇನಾದ್ರೂ ಮದುವೆ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅವಯ್ಯ ಎಲೆಕ್ಷನ್ ನನಗೆ ಸಪೋರ್ಟ್ ಏನಿಯಾ ಮಾಡೋಕ್ಕಿಲ್ಲ ಕಣ್ಲ. ಅಷ್ಟೇ ಏನಿಯಾ ಕತೆ. ನಾನು ಸೋತೋಗ್ಬಿಡ್ತೀನಿ ಕಣ್ಲ. ನೋಡು, ನನ್ನ ಮಾತು ಕೇಳು. ಇವಳು ಏನು ಚೆನ್ನಾಗವಳೆ ಅಂತ ಹೇಳ್ಬಿಟ್ಟು ಇವಳನ್ನ ಮದುವೆ ಮಾಡ್ಕೊಂತೀಗ? ಇವಳಿಗಿನ್ನ ಸೂಪರ್ ಆಗವಳು ಅವಳು. ಬಾ, ಅದಕ್ಕೆ ಹೇಳಿದ್ದು ನಾನು ನಿನ್ನ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ನೋಡಿ ನಿಮ್ಮಮ್ಮ ಹೆಂಗೆ ಎಗರಾಡ್ತೈತೆ ಅಂತ ಹೇಳ್ಬಿಟ್ಟು. ಈ ಸಂಪತ್ತಿಗೆ ನಾನು ಮದುವೆ ಮಾಡ್ಕೋಬೇಕಾ? ಅವಶ್ಯಕತೆ ತಾನೇ ಏನೈತೆ ಈ ಸಂಪತ್ತು ಮದುವೆ ಮಾಡ್ಕೊಳ್ಳೋಕ್ಕೆ? ಬೇಬಿ, ನೀನು ಸುಮ್ಮನೆ ಇರು. ನಮ್ಮ ಅಮ್ಮನ ನಾನು ಹೆಂಗೋ ನಾನು ನೋಡ್ಕೊಂತೀನಿ. ನಮ್ಮಮ್ಮ ತೋರಿಸಿದ ತಕ್ಷಣ ನಮ್ಮಮ್ಮ ಇಷ್ಟಪಟ್ಟಿರೋ ಹುಡುಗಿನ ಮದುವೆ ಮಾಡ್ಕೊಂತೀನಿ ಅಂತ ಅನ್ಕೊಂಡ. ನಾನಂತೂ ಮದುವೆ ಮಾಡ್ಕೊಳ್ಳಲ್ಲ. ಹಂಗೆ ಹೇಳೋದಿಂದ್ರೆ ಅವ್ರಿಗೆ ಮಗಳು ಕೇಳಬೇಕಿತ್ತು. ನನಗೆ ಯಾಕೆ ಹೇಳ್ತಾವ್ರೆ ಬಂದ್ಬಿಟ್ಟು ಇವ್ರು ರಾಜಕೀಯದ ಬೆಳೆ ಬೇಯಿಸ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ಇವ್ರು ಹೋಗಿ ಅದೇನೋ ಹೇಳ್ತಾರಲ್ಲ. ನನಗಂತೂ ಇಷ್ಟ ಇಲ್ಲ ಕಣಪ್ಪ ಈ ನಮ್ಮಮ್ಮ ತೋರಿಸಿರೋ ಹುಡುಗಿನ ಮದುವೆ ಮಾಡ್ಕೊಳ್ಳೋಕ್ಕೆ. ಬೇಬಿ, ನಮ್ಮ ಅಮ್ಮನ ಮುಂದೆ ಏನೇ ಹೇಳ್ತಾ ಇದ್ದೀನಿ. ನಾನಂತೂ ನಿನ್ನ ಕೈ ಬಿಡಾಕಿಲ್ಲ, ಸರಿನಾ? ಸುಮ್ಕಿರು. ಅಯ್ಯೋ 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 ಗೂಬೆ ನನ್ನ ಮಗನೇ. ಇಲ್ಲಿ ನಾನಿಲ್ಲಿ ನಿಮ್ಮ ಅಮ್ಮ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ನೋಡ್ಲಾ, ಹಿಂಗೆ ಹೇಳಿದ್ರೆ ಒದ್ದು ಓಡಿಸ್ಬಿಡ್ತೀನಿ ಅಷ್ಟೇನಿಯಾ.
ಎಲ್ಲಿ ಓಡಿಸ್ತೀಯಾ? ಎಲ್ಗಮ್ಮ ಓಡಿಸ್ತೀಯಾ? ತಾತು ನಾಸ್ತಿ ಕಣಮ್ಮ. ನೀನು ನನ್ನನ್ನು ಎಲ್ಲೂ ಬಿಟ್ಟು ಓಡ್ಸಕ್ಕಾಗಿಲ್ಲ. ಎಲ್ಲರಿಗಿನ್ನ ಜಾಸ್ತಿ ಮೊಮ್ಮಕ್ಳಿಗೆ ನೀ ಒಕ್ಕಿರೋದು. ನಾನು ಯಾಕೆ ಓಡಿಸ್ತೀಗ ನೀನು? ಒಳ್ಳೆ ಚೆನ್ನಾಗಿ ಹೇಳ್ತೀಗಲ್ಲ ನೀನಂತೂನುವೆ. ಅದೆಲ್ಲ ನನಗೆ ಗೊತ್ತಿಲ್ಲ ಕಣಮ್ಮ. ನಾನಂತೂನುವೆ ಮದುವೆ ಅಂತಾದ್ರೆ ಇವಳನ್ನೇ ಏನಿ ಆಗೋದು. ನೀನು ಎಷ್ಟು ಕಿತ ಹೇಳಿದ್ರು ಮಾಡಿದ್ರು ಅಷ್ಟೇನೇನಿಯ. ಏನೇ ಮನ್ಯಾಳಿ ಈಗ ಸಮಾಧಾನ ಆಯ್ತಾ? ನೀನ್ ಯಾವತ್ತೂ ನಮ್ಮನೆ ಸೊಸೆ ಆಗಕ್ ನೀನ್ ಲಾಯಕ್ಕೇನೇ ಅಲ್ಲ. ನೀನಂತೂ ಯಾವತ್ತೂ ನಮ್ಮನೆ ಸೊಸೆ ಅಂತೂ ಆಗೋದನ್ನುವೇ ಇಲ್ಲ. ಇಲ್ಲಿ ನನ್ನ ಮಗುನ ಕದ್ದು ಮುಚ್ಚಿ ಕರ್ಸ್ಕೊಂಡು ಅವನ ಹತ್ರ ದುಡ್ಡು ಪಡ್ಡು ಎಲ್ಲ ಕೀಳ್ಬೇಕು ಅಂತ ಹೇಳ್ಬಿಟ್ಟು ಒಳ್ಳೆ ಪಿಲ್ಲನ್ ಮಾಡ್ಕೊಂಡ್ಬಿಟ್ಟು ಬಂದಿದ್ದೀಗ ಅಲ್ವೇನೆ? ಅಮ್ಮ ನೀನ್ ಪ್ರಿಯನ ಹತ್ರ ಹಂಗೆಲ್ಲ ಮಾತಾಡ್ಬೇಡ. ಅವಳು ಕೋಪ ಮಾಡ್ಕೊಂಡು ಹೊಂಟೋಗ್ಬಿಡ್ತಾಳೆ ಅಷ್ಟೇನಿಯ. ಅಯ್ಯೋ ಪ್ರಿಯಾ, ಪ್ರಿಯಾ ನಿಂತ್ಕ. ನಮ್ಮಮ್ಮಂಗೆ ನಾನು ಅರ್ಥ ಮಾಡಿಸ್ತೀನಿ ಪ್ರಿಯಾ. ನೀನು ಬೇಜಾರು ಮಾಡ್ಕೋಬೇಡ. ಛೇ, ಅವಳಿಗೊಂದು ಮಾತು ನಾನು ಬೈದಿರ್ಲಿಲ್ಲ. ನಮ್ಮಮ್ಮ ಹೆಂಗೆ ಬೈದ್ಬಿಡ್ತು ಅಂತಂದ್ರೆ ನನಗೆ ಶಾನೆ ಬೇಜಾರಾಯ್ತೈತೆ. ಛೇ, ಏನ್ಲ ಬೇಜಾರಾಯ್ತಿರೋದು ನಿನ್ಗೆ? ಏನ್ ಬೇಜಾರಾಯ್ತಾಯ್ತು ನಿನ್ಗೆ? ಕೊಳ್ಳನ್ ಮಗ್ನೆ ಶಾನೆ ಬೇಜಾರಾಯ್ತದಂತೆ ಈ ಮೂದೇವಿ ಮಕ್ಕಕ್ಕೆ. ಇನ್ನೇನ್ಲ ಬೇಜಾರಾಯ್ತದ ನಿನ್ಗೆ? ಮುಚ್ಕೊಂಡ್ ಬಾ. ಒಳ್ಳೆ ಏನೋ ಒಳ್ಳೆ ಮೂದೇವಿ ಇದ್ದಂಗ ಅವಳೆ. ಇವಳಿಂದೆ ಪ್ರಿಯಾ ಪ್ರಿಯಾ ಅಂತ ಬಿದ್ದವನಿ ಈ ಮೂದೇವಿಯಿಂದೆ. ಏಯ್ ಬಾರ್ಲಾ ಸುಮ್ಕೆನೇನೆ. ಅಮ್ಮ ಅವಳನ್ನ ನಿಜವಾಗ್ಲೂ ನಾನು ಶಾನೆ ಇಷ್ಟಪಡ್ತಾ ಇದೀನಿ ಕಣಮ್ಮ. ಅವಳನ್ನ ಬಿಟ್ಬಿಟ್ಟು ನಂಗೆ ಇರಕ್ಕೆ ಆಗಕ್ಕಿಲ್ಲ ಕಣಮ್ಮ. ಅವಳಂದ್ರೆ ನನಗೆ ಶಾನೆ ಇಷ್ಟ ಕಣಮ್ಮ. ನೀನ್ ಯಾಕಮ್ಮ ಹಿಂಗ್ ಬಂದು ಮದ್ದಿದ್ದ ಕಡ್ಡಿ ಅಲ್ಲಾಡಿಸ್ತಿದ್ದೀಕ? ನಿನ್ಗೇನು ಇಷ್ಟ ಇಲ್ಲ ಅಂತ ಅನ್ನಿಸ್ತದಲ್ವ ನಿಂಗೆ? ಅಯ್ಯೋ ನಿನ್ನ ಮಕ್ಕೆ. ಅಮ್ಮ ನಾನೇನ ಮದುವೆ ಅಂತ ಆದ್ರೆ ಅದು ಇವಳನ್ನೇ ಏನಿ ಆಗೋದು. ಈಗಲೇ ಹೇಳಿದ್ದೀನಿ, ಅರ್ಥ ಮಾಡ್ಕ. ಅವಳಿಗೆ ಕೋಪ ಮಾಡ್ಕೊಂಡು ಹೋಗೋಳಿ. ನಾನು ಹೋಗ್ಬಿಟ್ಟು ಸಮಾಧಾನ ಮಾಡ್ಬಿಟ್ಟು ಸಾರಿ ಕೇಳ್ಬಿಟ್ಟು ಕ್ಷಮೆ ಕೇಳ್ಬಿಟ್ಟು ಬರ್ತೀನಿ, ಸರಿನಾ? ಅವೋ ಇನ್ನು ಮದ್ವೆನೇ ಆಗಿಲ್ಲ, ಆಗ್ಲೇ ಅವ್ಳು ಕಾಲಕ್ಕೆ ಬಿದ್ಬಿಟ್ಟು ಕೈ ಮುಗಿದ್ಬಿಟ್ಟು ಅಡ್ಬೀಳಕ್ ಹೋಯ್ತಿದೀಯಲ್ಲ ಅವಳಿಗೆ. ಓದೋಳೋದ್ಲು ಬಾರ್ಲಾ ಸುಮ್ಕೆ ಮಂಟಕ್ ಹೋಗೋಣ. ಅಮ್ಮ ಅವಳು ಕೋಪ ಮಾಡ್ಕೊಂಡ್ರೆ ಫೋನ್ ಎತ್ತಕ್ಕಿಲ್ಲ ಕಣಮ್ಮ. ಮುಂಚ್ಕೊಬಿಡ್ತಾಳೆ ಕಣಮ್ಮ. ಬ್ಲಾಕ್ ಲಿಸ್ಟ್ಗೆ ಹಾಕ್ಬಿಡ್ತಾಳೆ ಕಣಮ್ಮ ನನ್ನ. ಅವಳು ಒಯ್ತಾವಳು ಮುನಿಸ್ಕೊಂಡು ಮತ್ತೆ ಅವಳಿಗೆ ಸಮಾಧಾನ ಮಾಡೋದು ಭಾಳ ಕಷ್ಟ ಆಯ್ತದೆ. ನಿನಗೆ ನಮಗೆ ಗೊತ್ತು ನನ್ನ ಕಷ್ಟ ಏನು ಅಂತ ಹೇಳ್ಬಿಟ್ಟು ನೀನು ಯಾಕಮ್ಮ ಹಿಂಗಡಿಗೆ ನೀನು ಸುಮ್ಕೀರ್ ನೀನು. ಲೋ ಅತಿ ಆಯ್ತು ಅನ್ನಿಸ್ತೈತೆ ಮಗ, ಸುಮ್ಮನೆ ಇದ್ಬಿಡು ನೀನು. ನಾನು ಈಗಲೇ ಹೇಳ್ತಾ ಇದೀನಿ, ಅವಳು ಹಿಂದೆ ಹೋಗ್ಬೇಡ ನೀನು. ನಾನು ತೋರಿಸಿರೋ ಹುಡುಗಿನೇ ನೀನು ಮದುವೆ ಮಾಡ್ಕ. ನಿನ್ನ ಜೀವನ ಸಖತ್ತಾಗಿರ್ತದೆ. ನೀನು ಆರಾಮಾಗಿ ನೆಮ್ಮದಿಯಾಗಿರ್ಬೋದು. ಇವಳು ಯಾವಳ್ಳ ಇವಳ ಹತ್ರ ಏನೈತಿ ಅಂತ ಹೇಳ್ಬಿಟ್ಟು ಹೋಯ್ತಿಗ್ಲ ನೀನು. ಸುಮ್ಕಿರ್ಲ, ನನ್ನ ಮಾತು ಕೇಳು, ಸುಮ್ಕಿರ್ಲ. ಪ್ರಿಯಾ, ಪ್ರಿಯಾ. ಈ ಕಿತ್ತೋಗಿರೋಳು ಇವಾಗೇನೇನಿಯ ಇಷ್ಟೊಂದು ಬುಟ್ಟಿಗೆ ಹಾಕೊಂಡವಳು ನನ್ನ ಮಗುನ ಅಂದ್ರೆ ನಾನು ಯೋಚನೆ ಮಾಡ್ಬೇಕಾಗಿದ್ದೇನೇನಿಯ. ಯೋಚನೆ ಮಾಡಬೇಕು. ಹಿಂಗೇನಿ ಆದ್ರೆ ಹೆಂಗೆ ಹೇಳು? ಯಪ್ಪ 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 ಭಾಳ ಕಷ್ಟ ಹೋಗ್ಬಿಡ್ತದೆ. ಇನ್ನು ನನ್ನ ಮಗನ ನೋಡ್ಕೊಂತೀನಿ ಬಿಡು. ಗೊತ್ತನಲ್ಲ ಮನೆಗೆ ಬಿಟ್ಬಿಟ್ಟೆನ ನಾನು. ಏನಪ್ಪ ಕಾರ್ನ ಹೋಗ್ಲಿ ಬಿಡು, ಅವ್ರ ಅಮ್ಮಂಗೆ ಹುಷಾರಿಲ್ಲ ಏನೋ ಅಂತ ಹೇಳ್ಬಿಟ್ಟು ಕಾರ್ ಕೊಟ್ರೆ ಈ ನಾಡದ್ ನೀನು ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಕಾರ್ನೆಲ್ಲ ಹೆಂಗ್ ಸಿಕ್ಕದಂಗೆ ಎತ್ಕೊಂಡು ಹೋಗ್ಬಿಟ್ಟು ಎಲ್ಲಾನು ಮಜಾ ಮಾಡ್ಕೊಂಡು ಓಡ್ಕೊಂಡ್ಬಿಟ್ಟು ಬರ್ತೀಯ ನೀನು? ಮಮ್ಮಂಗೆ ಶಾನೆ ಸೀರಿಯಸ್ ಆಗ್ಬಿಟ್ಟಿತ್ತು ಯಜಮಾನ್ರೆ. ಅದಕ್ಕೆ ಓಡೋಗ್ಬಿಟ್ಟಿದ್ದೆ ಅಷ್ಟೇನಿಯ. ಇನ್ನೊಂದ್ಕಿಂತ ನಿಮ್ಮ ಕಾರು ಗೀರು ಏನು ಕೇಳಕ್ಕಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಎಮರ್ಜೆನ್ಸಿ ಅಂದಿದ್ದಕ್ಕೆ ಓದೆ ಅಷ್ಟೇನಿಯ. ಇಲ್ಲ ಅಂದಿದ್ರೆ ದೇವ್ರಣೆಗೂ ನಾನು ಒಯ್ತಾ ಇರಲಿಲ್ಲ. ನಿಮ್ಮ ಮನೆಗೂ ಏನ್ ಮಾಡ್ತೀರಾ, ಕಷ್ಟ ಹಿಂಗಾಗೋಗ್ಬಿಟ್ಟೈತೆ. ಯೋಚಿತ ಅಲ್ಲ ನಿಂಗೆ ಫೋನ್ ಹಾಕ್ಬೇಕು ನಾನು? ಏನ್ಲ ಅನ್ಕೊಬಿಟ್ಟಿದ್ಯಾ? ಕುರಿ ಕಾಯ್ತೀನಿ ಅಂತ ಹೇಳಿ 3 ದಿನ ಕುರಿ ಕಾದ್ಬಿಟ್ಟು 3 ದಿನ ಕಾರ್ ಎತ್ಕೊಂಡು ಹೋಯ್ತೀಯ ನೀನು? ಕುರಿ ಕಾಯ್ಬೇಕು ಅಂತ ಅನ್ಕೊಂಡಿದ್ಯಾ, ಕಾಯ್ಬಾರ್ದು ಅಂತ ಅನ್ಕೊಂಡಿದ್ದೀಗ? ಇಲ್ಲ ಹೊಲ್ದಾಗ ನೀನು ಹಾಕೊಂಡು ರುಬ್ಬೇಕಾ ಹೇಳು? ಏನೋ ಕುರಿ ಕಾಯಕ್ಕೆ ಬೆಟ್ಟಕ್ಕೆ ಹೋಗೋದು ಒಂದು ಕೆಲಸ ಬಾಕಿ ಇತ್ತು. ನಿನ್ನ ಕೆಲಸದಿಂದ ತೆಗ್ದಾಕ್ಬಿಡ್ತೀನಿ ಅಷ್ಟೇನಿಯ ಹಿಂಗೆ ಆಡಿದ್ರೆ. ಅಯ್ಯೋ ಬೇಡ ಯಜಮಾನ್ರಿ, ಬೇಡ ಬೇಡ ಬೇಡ. ದಯವಿಟ್ಟು ಅಂತ ಕೆಲಸ ಮಾತ್ರ ಮಾಡಕ್ ಹೋಗ್ಬೇಡಿ. ಕೆಲಸ ನನಗೆ ಭಾಳ ಮುಖ್ಯ ಐತೆ. ಈಗ ನಮ್ಮ ಅಮ್ಮಂಗೆ ಬೇರೆ ಆಪ್ರೇಷನ್ ಆಯಿತು. ಇವಾಗ ನನಗೆ ಕಷ್ಟ ಐತೆ, ದುಡ್ಡು ಎಲ್ಲನೂ. ಈಗ ನಾನು ಕೆಲಸ ಮಾಡಲೇಬೇಕು. ಈ ಟೈಮಾಗ ನಾನು ಕೆಲಸ ಹೋಗ್ಬಿಟ್ರೆ ನನಗೆ ಜೀವನಕ್ಕೆ ದಿಕ್ಕುಗೆ ನೋಡ್ಲಾ ಅದೆಲ್ಲ ಯೋಚನೆ ಮಾಡ್ಕೊಂಡು ಕುಂತ್ಕೊಳಕ್ ನನ್ನ ಕೈಲಿ ಆಗಕ್ಕಿಲ್ಲ, ಸರಿನೇ? ನಾನಾಯ್ತು, ನನ್ನ ಜೀವನ ಆಯ್ತು ಅನ್ನಂಗಿದ್ದೀನಿ. ನಿನ್ನ ಹತ್ರ ಮಧ್ಯೆ ಬಂದ್ಬಿಟ್ಟು ಹಿಂಗೆಲ್ಲ ಒಂದೊಂದು ಕಿತ್ತ ಕಾರು ನೋಡು. ಇನ್ ಜೀವ ಮಂದಾಗೂ ನನ್ನ ಕಾರ್ ಎತ್ಕೊಂಡು ಹೋಗಂಗಿಲ್ಲ, ಸರಿನಾ? ಅಲ್ಲಿ ನಮ್ಮ ಮನೆಗೆ ಎಮರ್ಜೆನ್ಸಿ ಅಂತಂದ್ರೆ ಏನೋ ಪಾಪ ಅಂತ ಕೊಟ್ರೆ ನಿಮ್ಗೆ ಇಷ್ಟೊಂದು ಅವತಾರ ನೋಡು. ಕುರಿ ಕಾಯ್ಕೊಂಡು ಬಾಯಿ ಮುಚ್ಕೊಂಡು ಇರಂಗಿದ್ರೆ ಇರು, ಇಲ್ಲ ಅಂತಂದ್ರೆ ಒಯ್ತಾ ಇರು. 2-3 ದಿನಕ್ಕೆ ಒಂದೊಂದು ಕಿತ್ತ ರಜಾ ಹಾಕೊಂಡು ಇರಂಗಿದ್ರೆ ಇರ್ಲೇ ಬೇಡ ನೀನು. ಇಲ್ಲ ಯಜಮಾನ್ರೆ, ನಿನ್ ಜೀವನದಾಗ ಯಾವತ್ತೂ ನಿಮ್ ತಾಗೆ ಕಾರ್ ಕೇಳಕ್ಕಿಲ್ಲ. ಹಂಗೆ ನೀವು ರಜಾನೂ ಅಷ್ಟೇ ಸುಮ್ಕೆ ಏನು ರಜಾ ಹಾಕೊಳಕ್ಕಿಲ್ಲ ಬಿಡಿ. ನೀವು ಕೊಟ್ಟಿರೋ ಕೆಲಸ ನೀನಿಯ ಮಾಡ್ತೀನಿ. ನೀವು ಕೆಲಸ ಕೊಟ್ಟಿರೋದಕ್ಕೆ ನೀಯ ನನ್ನ ಜೀವನವೇ ನಡೀತಿರೋದು. ಇಲ್ಲ ಅಂತ ಹೇಳಿದ್ರೆ ನನ್ನ ಜೀವನ ಏನೂ ನಡೀತಿರ್ಲಿಲ್ಲ. ನೀವಿಂದ ನನಗೆ ಎಷ್ಟೋ ಉಪಕಾರ ಆಯಿತು. ನಿಮ್ಮ ಈ ಋಣನ ನಾನಂತೂ ಮರೆಯಕ್ಕಿಲ್ಲ, ಸರಿನಾ? ಹೋಯ್ತೀನಿ, ಕುರಿಗಳು ಕಾಯಕ್ಕೆ ಟೇಮ್ ಆಗೋಯ್ತು, ಹೋಯ್ತೀನಿ. ಸರಿ ಆಯ್ತು ಹೋಗು. ಈಗಿನ ಕಾಲದಾಗೆ ಯಾರು ನಂಬಿಟ್ಟು ಏನು ಕೊಡೋಕ್ಕಾಯ್ತದೆ ಹೇಳು? ಯಾರನ್ನೂ ನಂಬಂಗಿಲ್ಲ ಈಗಿನ ಕಾಲದಾಗೆ. ಒಬ್ರು ಒಬ್ರು ನಂಬಿದ್ರು ನಮಗೆ ತಲೆಗೂನ ಬಂದ್ಬಿಡ್ತದೆ. ನಂಬಲೇಬಾರ್ದು. ಹಂಗಾರೆ ಮತ್ತೆ ನೀನು ನಾಳೆಗೆ ಹೋಗ್ಬಿಟ್ಟು ವಾಷಿಂಗ್ ಮಿಷಿನು, ಫ್ರಿಡ್ಜು, ಟಿವಿ ಎಲ್ಲ ತರ ಕೊಯ್ತಾ ಇದೀಯಾ? ಹೌದು, ಎಲ್ಲ ತಗೊಂಡ್ಬಿಟ್ಟು ಬರ್ತೀವಿ. ಲೋನಾಗೆ ಏನಿಯಾ ಎಲ್ಲ ಕೊಡ್ತಾರಂತೆ ನೋಡಿ. ನಿಮಗೂ ಈ ಚಾನ್ಸ್ ಮತ್ತೆ ಸಿಗಕ್ಕಿಲ್ಲ. ಬಂದು ಲೋನಾಗೆ ಎಲ್ಲನೂ ತಗೊಬಿಡಿ. ಒಳ್ಳೆ ಚೀಪ್ ಆಫರ್ಗೆ ಏನಿಯಾ ಸಿಗ್ತಾಯ್ತು ಎಲ್ಲನೂ. ನಿಮ್ಮ ಗಂಡ ದೊಡ್ಡ ಕೆಲಸ ಮಾಡ್ತಾನೆ, ಒಳ್ಳೆ ಕಂಪ್ಯೂಟರ್ ಕೆಲಸ ಅಂತ ಹೇಳ್ತೀರಾ. ನಮ್ಮ ಗಂಡ ಕೂಲಿ ಮಾಡೋನು ಕೊಡಿಸ್ತಾವನೆ. ನಿಮಗೆ ನಿಮ್ಮ ಗಂಡ ಕೊಡ್ಸಕ್ಕೇನು? ಕೊಡಿಸ್ತಾನೆ ಕೇಳಿ. ಕೇಳ್ಬಿಟ್ಟು ತಗೊಳ್ಳಿ. ಬ್ಯಾಡ ಅಂದವ್ರು ಯಾರು? ನಾನಂತೂ ತಗೋತಾ ಇದ್ದೀನಪ್ಪ. ಹೋಗ್ಬಿಟ್ಟು ಸೂಪರ್ ಆಗವೆ ಬಟ್ಟೆ ಒಗ್ದು ಸಾಕಾಗೈತೆ. ಒಂದು ವಾಷಿಂಗ್ ಮಿಷಿನ್ ತಗೊಬಿಡ್ತೀನಿ. ನಾವು ಹೊಸ್ದಾಗಿ ಬಂದಿದ್ದೀವಲ್ಲ, ನಮ್ಮ ಮನೆಯಾಗೆ ಫ್ರಿಡ್ಜು ಗಿಡ್ಜು ಏನೂ ಇಲ್ಲ. ನಾನೂ ತಗೋಬೇಕು. ನೀನು ಹೇಳಿದ್ದಕ್ಕೆ ಒಳ್ಳೇದೇ ಆಯಿತು. ನಾನು ನಿನ್ನ ಜೊತೆಯಾಗಿ ಬಂದ್ಬಿಟ್ಟು ನಾನು ತಗೋತೀನಿ. ನಮ್ಮ ಯಜಮಾನ್ರು ಬರಲಿ, ನಮ್ಮ ಯಜಮಾನ್ರ ತಾಗ ನಾನುವೇ ಮಾತಾಡ್ತೀನಿ. ಒಳ್ಳೆ ಕೆಲಸದಾಗವ್ರೆ. ಆದರೆ ಕೊಡ್ಸು ಅಂದರೆ ಕೊಡ್ಸೋದೇನೇ ಇಲ್ಲ ಏನೂ. ನೀವು ಗಂಡಸ್ರನ್ನ ಕೇಳಿದ್ರೆ ಕೊಡ್ಸೋದಿಲ್ಲ. ನಾವೇ ಹೋಗಿ ತಗೊಂಬಿಟ್ಟು ಬಂದು ತಿಂಗಳ ಇಷ್ಟಿಷ್ಟು EMI ಆಯ್ತೈತೆ ಕಟ್ರಿ ಅಂತ ಹೇಳಿದ್ರೆ ಬಾಯಿ ಮುಚ್ಕೊಂಡು ಕಟ್ತಾರೆ.
ಹಾ ಹಂಗಾರೆ ನಾಳೆ ಹೋಗ್ಬೇಕಾದ್ರೆ ನನ್ನನ್ನು ಕರಿ EMI ಎಲ್ಲ ಹಾಕ್ಸ್ಕೊಂಡು ನಾನುವೇ ತಗೊಂಬಿಡ್ತೀನಿ. ನೋಡು ನಮ್ಮ ಮನೆ ಬೋರ್ಡ್ ಬುಡಗೈತೆ, ನನಗೂ ಬೇಜಾರು. ನನಗೂ ಬಟ್ಟೆ ಒಗ್ಯಕ್ಕಂತೂ ಬರೋದೇನೇ ಇಲ್ಲ. ನಮ್ಮ ಯಜಮಾನ್ರು ಯಾವಾಗನ ಒಗಿತೀನಿ ಬಿಡು ಅಂತ ಒಗಿತಾರೆ. ವಾಷಿಂಗ್ ಮಿಷಿನ್ ಒಂದು ತಗೊಂಬಿಟ್ಟು ಫ್ರಿಡ್ಜ್ ಒಂದು ತಗೊಂತೀನಿ ಸಾಕು, ಬೇರೆ ಇನ್ನೇನು ಬೇಡ. ನಾವು ಈ ಹಳೆ ಮನೆನ ಚೇಂಜ್ ಮಾಡಬೇಕು. ನಮ್ಮ ಯಜಮಾನ್ರಿಗೆ ಒಳ್ಳೆ ಸಂಬಳ ಬರ್ತದೆ, ಇನ್ನು ಸ್ವಲ್ಪ ದಿನ ಇದ್ಬಿಟ್ಟು ಚೇಂಜ್ ಬೇರೆ ಮಾಡಬೇಕು. ಅಯ್ಯೋ ನೀವು ಅಲ್ಲಿ ಮೇಲ್ಗಡೆ ಮನೆ ಕಾಣಿಸ್ತಾ ಇತ್ತಲ್ಲ, ಅಲ್ಲಿ ಒಳ್ಳೆ ಮನೆಗಳೆಲ್ಲನೂ ಅವೆ, ನೀವು ಹೋಗಿ ಅಲ್ಲೇನೇ ಇರ್ಬೋದು. ನಿಮ್ಮ ಗಂಡ ಕಂಪ್ಯೂಟರ್ ಕೆಲಸ ಮಾಡ್ತಾವನಲ್ಲ, ಆದ್ರೂ ನನ್ನ ಗಂಡ ಕಂಜೂಸು. ಕರ್ಕೊಂಡು ಹೋಗೋದಿಲ್ಲ, ಏನು ಹೋಗೋದಿಲ್ಲ. ನೋಡು ನಾಳೆ ನೀನು ಹೋಗ್ಬೇಕಾದ್ರೆ ವಾಷಿಂಗ್ ಮಿಷಿನ್ಗೆ ನನ್ನೂ ಕರಿ, ನಾನು ಬಂದು ತಗೋತೀನಿ. ಸರಿ ಆಯ್ತು ಹೇಳಿ, ಆಫರ್ ಅಲ್ವಾ, ಇಬ್ರು ಹೋಗ್ಬಿಟ್ಟು ತಗೊಂಬಿಟ್ಟು ಬರೋನಿ. ಹಾಂ, EMIಗೆ ಆಧಾರ್ ಕಾರ್ಡ್ ಅವು ಇವೆಲ್ಲ ಬೇಕು. ನಿಮ್ಮ ಯಜಮಾನ್ರದ್ದು ಸ್ಯಾಲ್ರಿ ಸ್ಲಿಪ್ ಏನೋ ತಗೊಂಬಿಟ್ಟು ಬರ್ರಿ. ಇಲ್ಲ ಅದೇನೋ ಫೋನ್ಗಳಿಗೆ ಅದೇನೋ ಮಾಡ್ತಾರಪ್ಪ, ಅದೆಲ್ಲ ಮಾಡ್ಬಿಟ್ಟಿದ ತಕ್ಷಣ ಏನಿಯ ಎಲ್ಲನೂ ಆಟೋಮೆಟಿಕ್ಕಾಗಿ ಆಯ್ತದಂತೆ. ಅವಾಗ ಫ್ರಿಡ್ಜು ಅವರೇ ವಾಷಿಂಗ್ ಮಿಷಿನ್ ಎಲ್ಲ ಮಂಟಕ್ಕೆ ತಂದು ಕೊಡ್ತಾರೆ. ಒಂದು 4,000 5,000 ಬೀಳ್ತದೆ. ಅಷ್ಟು ಬಿದ್ದರೆ ನೀನಿಯ ಸಾಕು ವಾಷಿಂಗ್ ಮಿಷಿನ್ಗೆ EMI. ಅದನ್ನು ಕಟ್ಕೊಂಡು ಹೋಗೋದೇನು ದೊಡ್ಡ ವಿಚಾರನ? ನಿಮ್ಮ ಯಜಮಾನ್ರು ಕಂಪ್ಯೂಟರ್ ಕೆಲಸ ಹಾಂ ಕಟ್ಕೊಂಡು ಹೋಯ್ತೀವಿ, ಅದೇನು ದೊಡ್ಡ ವಿಚಾರ ಅಲ್ಲ, ಅಷ್ಟೇ ತಾನೇ, ಕಟ್ಕೊಂಡು ಹೋದ್ರೆ ಆಯಿತು. ಸರಿ ಹಂಗಾರೆ ಬನ್ನಿ ಹೋಗೋಣ, ಸರಿನಾ? ನಾಳೆ ಯಾರಿಗೂ ಏನು ಹೇಳಕ್ಕೆ ಹೋಗ್ಬೇಡಿ, ನಾವೇನೇ ಹೋಗ್ಬಿಟ್ಟು ಎತ್ಕೊಂಬಿಟ್ಟು ತಗೊಂಬಿಟ್ಟು ಬರೋನಿ, ಸರಿನಾ? ಸರಿ, ನಾನಿನ್ನು ಹೊರಡ್ತೀನಿ, ನಿಮ್ಗೆ ಹೇಳೋಣ ಅಂತ ಬಂದೆ. ಪಾಪ ಹೊಸ್ದಾಗಿ ಬಂದಿದ್ದೀರಾ, ನಿಮ್ಗೂ ಏನಾರ ಬೇಕಾಗಿರ್ತದೇನೋ, ಹೋಗಿ ತಗೊಂಬಿಟ್ಟು ಬರೋನಿ ಅಂತ ಬಂದೆ. ಸರಿ ಆಯಿತು, ಕರಿ ನಾನು ನೀನು ಹೋಗ್ಬೇಕಾದ್ರೆ ಬರ್ತೀನಿ. ಸರಿ. ಛೇ, ಎಲ್ಲರೂ ಮನೆಯಾಗೂ ವಾಷಿಂಗ್ ಮಿಷಿನ್ ಫ್ರಿಡ್ಜು TV ಎಲ್ಲ ಐತೆ. ನಮ್ಮ ಮನೆಯಾಗ ನಾವು ಎಷ್ಟು ಚೆನ್ನಾಗಿದ್ವಿ. ಈಗ ನನ್ನ ಮಗನ ಮದುವೆ ಮಾಡ್ಕೊಂಬಿಟ್ಟು ಬಂದಿಲ್ಲಿ ಎಂಥ ಗತಿಗೆ ಬಂದ್ಬಿಟ್ಟೈತೆ ನನಗೆ ಅಂತ ಹೇಳಿದ್ರೆ ಬಿಡಂಗಿಲ್ಲ, ಕಟ್ಕೊಳಂಗಿಲ್ಲ, ಅಂಥ ಗತಿಗೆ ಬಂದೈತೆ. ಏನು ಮಾಡಲಿ? ನಾನು ಇವ್ರ ಜೊತೆ ಹೋಗ್ಬಿಟ್ಟು ತಂದ್ಬಿಟ್ಟು ಇಕ್ತೀನಿ ವಾಷಿಂಗ್ ಮಿಷಿನ್ನ. ಏನಾದರೂ ಮಾಡ್ಕೊಳ್ಳಿ, ಇವನು ಬೈಕೊಂಡ್ರೆ ಬೈಕೊಳ್ಳಿ, EMI ಕಟ್ಕೊಂಡು ಹೋಗ್ಲಿ ಬಿಡು, ನನಗೇನಂತೆ.